ಎಲ್ಲ ಧರ್ಮಗಳಿಗೂ 1500 ವರ್ಷದ ಇತಿಹಾಸ, 2000 ವರ್ಷದ ಇತಿಹಾಸ ಅಷ್ಟಿಷ್ಟಿದೆ. ನಮ್ಮದಕ್ಕೆ ಲೆಕ್ಕನೇ ಇಲ್ಲ. ಅದು ತ್ರೇತಾಯುಗದಿಂದ ದ್ವಾಪರ ಯುಗದಿಂದ ಈ ಯುಗಕ್ಕೆ ಇನ್ನೂ ಎಷ್ಟೋ ಯುಗಗಳಿಗೆ ಇದು ಧರ್ಮ. ಒರಿಜಿನಲ್ ರೇ, ಒರಿಜಿನಲ್ ಧರ್ಮ. ಇದನ್ನು ಯಾರು ಪಾಲಿಸ್ತಾರೋ ಅವನ ಜನ್ಮದಲ್ಲೂ ಬಡವನಾಗೋದಕ್ಕೆ ಚಾನ್ಸೇ ಇಲ್ಲ. ಈ ವೃದ್ಧಾಶ್ರಮನೇ ಇರಬಾರ್ದು ರೀ ನಮ್ಮೂರಲ್ಲಿ. ಅದು ರೀ ಸನಾತನ ಧರ್ಮ. ಊಟಕ್ಕೆ ಕುತ್ಕೊಳ್ಬೇಕಂತಂದರೆ ಮಂತ್ರ ಇದೆ. ಮೇಡಮ್ ಹೇಳ್ದಾಗೆ ಸ್ನಾನ ಮಾಡೋದಕ್ಕಿಂತ ಮುಂಚಿತವಾಗಿ ಅಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಎಷ್ಟು ಚೆನ್ನಾಗಿದೆ ರೀ. ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಅಲ್ಲ, ಭೂಮಿಗೆ ಕಾಲು ತಾಗ್ಬೇಕಂತಂದರೆ ಎಷ್ಟು ಚೆನ್ನಾಗಿದೆ ರೀ ಹೇಳೋದು. ಭೂ ಆಕಾಶ ಮಂಡಲೆ ದೇವಿ, ಸಮುದ್ರ ವಸನೆ ದೇವಿ, ಅಗ್ನಿ ವಾಯು ನಮಸ್ತುಭ್ಯಂ, ಪಾದ ಸ್ಪರ್ಶಂ ಕ್ಷಮಸ್ವಮೆ. ಎಲ್ಲಿರಿ ಭೂದೋಷ ಬರುತ್ತೆ? ಸ್ನಾನ ಮಾಡೋಕ್ಕೆ ಹೋಗ್ತೇವೆ, ಇನ್ನೇ ನೀರು ಮೈ ಮೇಲೆ ಅಟ್ಕೋಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ, ನರ್ಮದೆ ಸಿಂಧು ಕಾವೇರಿ ಜಲಸ್ಮೈನ್ ಸನ್ನಿಧಿಂ ಕುರು. ಅಲ್ಲ, ಯಾರ್ರೀ ಇವೆಲ್ಲ ಬರೆದಿದ್ದು? ಊಟಕ್ಕೆ ಕೂತ್ಕೊಳ್ತೀವಿ, ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ ಮಂತ್ರಗಳು. ಫಸ್ಟ್ ತುತ್ತನ್ನು ಯೂನಿವರ್ಸ್ಗೆ ಅಂತ ಎತ್ತಿಡೋ ತತ್ವ ಈ ಸನಾತನ ಧರ್ಮದ್ದಲ್ವ. ಊಟಕ್ಕೆ ಕೂತ್ಕೊಳ್ತೀವಿ, ಫುಲ್ ಹಶ್ವಾಗ್ತಿರುತ್ತೆ.